ಹಲ್ಲೆ ಆರೋಪ ಎನ್ ಶಶಿಕುಮಾರ್ಗೆ ಗೃಹ ಸಚಿವರಿಂದ ಫೋನ್ ಕರೆ ಹೋಗಿದೆಯಂತೆ. ಘಟನೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೇಳಿದ್ದಾರೆ, ಅದಕ್ಕೆಲ್ಲ ಉತ್ತರವನ್ನ ಪೊಲೀಸ್ ಆಯುಕ್ತರು ನೀಡಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಈಗ ತಾನೇ ಪೊಲೀಸ್ ಆಯುಕ್ತರು ಮಾತಾಡ್ತಾ ಹೇಳ್ತಾ ಇದ್ರು, ಆಕ್ಚುಲ್ ಆಗಿ ಈ ಘಟನೆಯಲ್ಲಿ ಆಗಿರೋದು ಏನು ಅಂತಂದ್ರೆ, ಆಕೆಯ ಬಟ್ಟೆಯನ್ನ ತೆಗೆದಿದ್ದಾರೆ, ನಮ್ಮ ಸಿಬ್ಬಂದಿಗೆ ಕಚ್ಚಿದ್ದಾರೆ, ಇದರಿಂದ ಕೆಲವು ಸಿಬ್ಬಂದಿಗೆ ಗಂಭೀರವೂ ಆಗಿದೆ. ಯಾಕೆ ಹಂಗೆ ಮಾಡಿದ್ರು, ಈ ವಿಡಿಯೋ ಯಾರು ಮಾಡಿದ್ರು ನಮಗೆ ಗೊತ್ತಿಲ್ಲ, ಪೊಲೀಸರಿಂದ ಯಾವುದು ಕೂಡ ಆಗಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಬಟ್ ಈ ಘಟನೆ ಚರ್ಚೆ ಆಗತ್ತೆ, ಸುದ್ದಿನೂ ಆಗತ್ತೆ, ಇದು ರಾಜಕೀಯವಾಗಿ ತಿರುವು ಆಲ್ರೆಡಿ ಪಡ್ಕೊಂಡ್ಬಿಟ್ಟಿದೆ. ಸೊ ಆ ಕಾರಣಕ್ಕಾಗಿ ಮತ್ತೆ ದೊಡ್ಡದಾಗದು ಬೇಡ ಅಂತ. ಈಗ ಆಲ್ರೆಡಿ ಬಳ್ಳಾರಿಲಿ ಏನಾಗಿದೆ ಎಲ್ರಿಗೂ ಗೊತ್ತಿದೆ, BJP JDS ಕಾಂಗ್ರೆಸ್ ಅಂತ ಇವ್ರುಗಳು ಏನೇನು ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಹುಬ್ಬಳ್ಳಿಯಲ್ಲೂ ಆ ಥರದೊಂದು BJP ಕಾರ್ಯಕರ್ತರು ವರ್ಸಸ್ ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನೋ ಪರಿಸ್ಥಿತಿ ಆಗೋದು ಬೇಡ ಅಂತ ಇಮಿಡಿಯೇಟ್ ಆಗಿ ಡೀಟೇಲ್ಸ್ನ ಪಡ್ಕೊಂಡಿದ್ದಾರೆ ಗೃಹ ಸಚಿವರು. ಫೋನ್ ಮಾಡಿ ಅದೇನು ಅಂತ ಕೇಳಿದ್ದಾರೆ ಆಯುಕ್ತರ ಬಳಿ. ಅದಕ್ಕೆ ಎನ್ ಶಶಿಕುಮಾರ್ ಅವರು ಡೀಟೇಲ್ಸ್ ಅನ್ನ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರನ್ನೇ ಮಾತನಾಡಿಸಿದ್ದಾರೆ. ಕೇಳೋಣ ಬನ್ನಿ ಏನು ಹೇಳಿದ್ದಾರೆ ಅಂತ. ಬಿಜೆಪಿಯ ಕಾರ್ಯಕರ್ತರ ಮೇಲೆ ಹುಬ್ಬಳ್ಳಿಯ ಕೇಶಾಪುರ ಪೊಲೀಸರು ಬೆತ್ತಲೆ ಮಾಡಿ ಹಲ್ಲೆ ಮಾಡಿದರಂತೆ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಈ ಸಂಪರ್ಕಕ್ಕೆ ಕೆಲವೊಂದಿಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಈ ಸಂಪರ್ಕಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಇದ್ದಾರೆ. ನಾನು ಅವರನ್ನೇ ಮಾತಾಡ್ತೇನೆ. ಸರ್, ಈ ಘಟನೆ ಏನು ಸರ್, ಏನಾಗಿತ್ತು ಸರ್? ಇದು 1ನೇ ತಾರೀಕು ಒಂದು ಸರ್ವೆ ನಡೆಯೋ ಸಂದರ್ಭ ಚಾಲುಕ್ಯನಗರ ಅಂತ ಬರುತ್ತೆ ನಮ್ಮ ಕೇಶವಾಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ನಡುವೆ ವ್ಯತ್ಯಾಸ ಆಗಿ ಗೊಂದಲ ಆಗಿ ಸ್ವಲ್ಪ ಗಲಾಟೆ ಆಗುತ್ತೆ. ಆ ಗಲಾಟೆ ಆದಂಥ ಸಂದರ್ಭದಲ್ಲಿ ಈಗ ಸರ್ವೆಗೆ ಹೋಗ್ಬೇಕಾದ್ರೆ ನಮ್ಮನ್ನೇನು ಕರ್ಕೊಂಡು ಹೋಗಿರಲ್ಲ. ಹಿಂಗೆ ಗಲಾಟೆ ಆಗಿದೆ ಅಂತಂದು ಹೇಳಿದಾಗ 112ಗೆ ಮಾಹಿತಿ ಬರುತ್ತೆ, ನಮ್ಮ ಲೋಕಲ್ ಅಧಿಕಾರಿ ಸಿಬ್ಬಂದಿಗಳಿಗೆ ಮಾಹಿತಿ ಬರುತ್ತೆ. ಅವ್ರು ಹೋಗ್ಬಿಟ್ಟು ಅಲ್ಲೆಲ್ಲ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ನಂತರ ಎಲ್ಲರೂ ಡಿಸ್ಪರ್ಸ್ ಮಾಡಿ ಬಂದಿದ್ದಾರೆ. ನಂತರ 3 ಪ್ರಕರಣಗಳು ದಾಖಲಾಗಿದೆ. 2 ಪ್ರಕರಣಗಳು 2ನೇ ತಾರೀಕು, 1 ಪ್ರಕರಣ 4ನೇ ತಾರೀಕು ರಿಜಿಸ್ಟರ್ ಆಗುತ್ತೆ. ಅದರಲ್ಲಿ 2ನೇ ಪ್ರಕರಣ ಏನು ದಾಖಲಾಗಿತ್ತು, ಕ್ರೈಮ್ ನಂಬರ್ 2 ಕೇಶವಾಪುರದ್ದು, ಅದರಲ್ಲಿ ಈಕೆ ಮೇಲೆ ಮಾಡಿರುವಂಥ ಆರೋಪಗಳಿಗೆ ಪೂರಕವಾದಂಥ ಸಾಕ್ಷಿ ಮತ್ತು ಪ್ರತ್ಯಕ್ಷದರ್ಶಿಗಳು, ಕೆಲವು ಫೋಟೋ ವಿಡಿಯೋಗಳು ಸಿಕ್ಕಿದ್ರ ಹಿನ್ನೆಲೆಯಲ್ಲಿ ಆಕೆಯನ್ನು ಅರೆಸ್ಟ್ ಮಾಡಲಿಕ್ಕೆ 5ನೇ ತಾರೀಕು ಹೋಗ್ತಾರೆ. ಈಕೆ ಅರೆಸ್ಟ್ ಮಾಡೋವಂಥ ಸಂದರ್ಭದಲ್ಲಿ ಅಲ್ಲಿ ತುಂಬ ರೆಸಿಸ್ಟ್ ಮಾಡೋವಂಥದ್ದು ಮತ್ತು ಹೋಗಿರೋಂಥ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು, ಆರೋಪಗಳು ಮಾಡುವಂಥದ್ದು ಸಾಧ್ಯತೆ ಇದೆ ಅಂತಂದು ಇನ್ಸ್ಪೆಕ್ಟ್ರು ACP ಅವ್ರು ಮಾತಾಡಿಕೊಂಡು ಸುಮಾರು 10 ಜನ ಸಿಬ್ಬಂದಿಗಳನ್ನು, ಮಹಿಳಾ ಸಿಬ್ಬಂದಿಗಳನ್ನು, ನಿರ್ದಿಷ್ಟವಾಗಿ ಮಹಿಳಾ PSI ಮತ್ತು ಮಹಿಳಾ ಸಿಬ್ಬಂದಿಗಳನ್ನ ಕರ್ಕೊಂಡು ಹೋಗಿ ಒಂದು CR ಪಾರ್ಟಿ ಗಾಡಿ ತೊಗೊಂಡು ಹೋಗಿ ಅದರಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ವಶಕ್ಕೆ ತೊಗೊತಾರೆ. ವಶಕ್ಕೆ ತೊಗೊಂಡಾಗ ಅವಳು ಸೇರಿದಂತೆ ಅವ್ರ ಕುಟುಂಬ ಸದಸ್ಯರು ಸೇರಿದಂತೆ ಭಾಳ ಜನ ರೆಸಿಸ್ಟ್ ಮಾಡ್ತಾರೆ. ಗಾಡಿ ಹತ್ತೋದೆಲ್ಲ ಭಾಳ ಕಷ್ಟಪಟ್ಟು ಆ ಪ್ರೋಸೆಸ್ಸಲ್ಲಿ ನಮ್ಮ PSI ಒಬ್ಬರಿಗೆ ಹಲ್ಲಿಂದ ಕಚ್ಚಿದ್ದಾಳೆ. ಆಮೇಲೆ ನಮ್ಮ 3-4 ಜನ ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಪೆಟ್ಟು ಆಗಿದೆ. ಅದಾದಮೇಲೆ ಆಕೆನ ಗಾಡಿ ಒಳಗೆ ಹತ್ತಿಸ್ಕೋತಾರೆ. ಗಾಡಿ ಒಳಗೆ ಹತ್ತಿಸ್ಕೊಂಡ್ಮೇಲೆ ಆಕೆ ತಾನು ವೇರ್ ಮಾಡ್ತಿದ್ದಂಥ ಬಟ್ಟೆಯನ್ನು ತೆಗೆದೆಸ್ತಿದ್ದಾಳೆ. ಹೌದು, ತಾನೇ ಬಿಚ್ಚಿರುವಂಥದ್ದು. ಆಮೇಲೆ ಆಗ ಆ ಒಂದು ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು, ನಮ್ಮ ಮಹಿಳಾ ಅಧಿಕಾರಿಗಳು ಸ್ಥಳೀಯರ ಸಹಾಯದಿಂದ ಬೇರೆ ಒಂದು ಬಟ್ಟೆಯನ್ನು ತೊಗೊಂಬಂದು ಅವಳಿಗೆ ಹಾಕಿ ನಂತರ ಏನು ನಮ್ಮದು ಡ್ಯೂ ಪ್ರೋಸೆಸ್ ಇದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡಿದ್ದೀವಿ. ಸದ್ಯ ಜೈಲಿದ್ದಾರೆ. ಇವ್ರ ಮೇಲೆ ಒಟ್ಟು ಈವರೆಗೂ 9 ಪ್ರಕರಣಗಳು ದಾಖಲಾಗಿದೆ. 5 ಪ್ರಕರಣಗಳು ಹಿಂದಿನವು ಮತ್ತು ಈ ವರ್ಷದಲ್ಲಿ ಒಟ್ಟು 4 ಪ್ರಕರಣ ದಾಖಲಾಗಿದೆ. ಅದರಲ್ಲಿ 3 ಪ್ರಕರಣ ಸ್ಥಳೀಯರು ಕೊಟ್ಟಿರುವಂಥದ್ದು, ಇನ್ನೊಂದು 4ನೇ ಪ್ರಕರಣ ನಮ್ಮ ಪೊಲೀಸರು ಮೇಲೆ ಹಲ್ಲೆ ಮಾಡಿ ಕಚ್ಚಿರುವಂಥ ಪ್ರಕರಣ. ಆ ಪ್ರಕರಣದಲ್ಲಿ ನಾವಿನ್ನೂ ಅರೆಸ್ಟ್ ಮಾಡಿಲ್ಲ. ಈ ಸ್ಥಳೀಯರು ನೀಡಿದಂಥ 3 ಪ್ರಕರಣಗಳಲ್ಲಿ 1 ಪ್ರಕರಣದಲ್ಲಿ ಆಕೆಯನ್ನು ಅರೆಸ್ಟ್ ಮಾಡಲಾಗಿದೆ. ಈ ಹಿಂದುಗಡೆ ಅವಳ ಮೇಲೆ ಧಾರವಾಡದ ವಿದ್ಯಾಗಿರಿ ಪೊಲೀಸು ಮತ್ತು ಇದೇ ಕೇಶಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಇದೆ ಸರ್. ಯಾವ ಪ್ರಕರಣಗಳು ಸರ್? ಈಗ ಒಟ್ಟು 5 ಪ್ರಕರಣಗಳು ಹಿಂದಿನ ವರ್ಷಗಳಲ್ಲಿ ಆಕೆ ಮೇಲೆ ಆಗಿದೆ. ಅದರಲ್ಲಿ 4 ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಮತ್ತು 1 ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ. ಅದರದ್ದು ಮಾಹಿತಿಯನ್ನು ಈಗಷ್ಟೇ ಪಡ್ಕೊಂಡಿದ್ದೀನಿ. ಯಾವ್ಯಾವ ಸೆಕ್ಷನ್ಸ್ ಇದೆ, ಯಾವ್ಯಾವುದು ಕಲಂಗಳಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದನ್ನು ನಾನು ಸ್ವಲ್ಪ ಪರಿಶೀಲನೆ ಮಾಡಿ ಹೇಳಬೇಕಾಗತ್ತೆ. ಸರ್, ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗಿದ್ದಾವೆ. ಪೊಲೀಸರು ಬೆತ್ತಲೆ ಮಾಡಿದ್ದಾರೆ, ಅನಾಮಶವಾಗಿ ನಡ್ಕೊಂಡಿದ್ದಾರೆ, ಭಾಳ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಪೊಲೀಸರು ಅಂತೇಳಿ. ಈಗ ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಈ ಥರದ್ದು ಅಕ್ಯೂಸೇಷನ್ಸು ಕೆಲವು ಸಂದರ್ಭದಲ್ಲಿ ಬರುತ್ತೆ. ಈಗ 10 ಜನ ಮಹಿಳಾ ಸಿಬ್ಬಂದಿಗಳನ್ನ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳು, ಮಹಿಳಾ ಸಿಬ್ಬಂದಿಗಳ ಎದುರಿಗೆ ಆ ಥರ ಕೃತ್ಯ ಮಾಡಲಿಕ್ಕೆ ಯಾರಿಗಾದ್ರೂ ಆಗುತ್ತಾ? ಅದನ್ನು ಜನರು ಅವಲೋಕನ ಮಾಡಬೇಕು. ಮತ್ತು ಕರ್ಕೊಂಡು